ಮೋನಿಕಾ ಲವ್ ಯು ಮೋನಿಕಾ ಡ್ಯಾನ್ಸ್ಗೆ ಫುಲ್ ಫಿದಾ. ಮೋನಿಕಾ ಡ್ಯಾನ್ಸ್ ಪ್ರೇಕ್ಷಕ ಪ್ರಭು ಮನಗೆದ್ದ ಸೌಬಿನ್. ರಜನಿ ಕೂಲಿಯಲ್ಲಿ ಮಲಯಾಳಂ ನಟನ ಅಬ್ಬರ. ಕೂಲಿ ಸಿನಿಮಾದಲ್ಲಿ ಸೌಬಿನ್ ಮಿಂಚು. ರಜನಿಕಾಂತ್ ನಟಿಸಿರುವಂತಹ ಕೂಲಿ ಸಿನಿಮಾದಲ್ಲಿ ಮಲಯಾಳಂ ನಟ ಸೌಬಿನ್ ಶಾಹಿರ್ ತಮ್ಮ ನಟನೆ ಮತ್ತೆ ಡ್ಯಾನ್ಸ್ ಮೂಲಕ ತಮಿಳು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ. ಲೋಕೇಶ್ ಕನಕರಾಜ್ ನಿರ್ದೇಶನದಲ್ಲಿ ರಜನಿಕಾಂತ್ ಮೊದಲ ಬಾರಿಗೆ ನಟಿಸಿರುವಂತಹ ಸಿನಿಮಾ ಅಂದ್ರೆ ಕೂಲಿ. ಆಕ್ಷನ್ ಥ್ರಿಲ್ಲರ್ ಜನರ್ನಲ್ಲಿ ಬಂದಿರುವಂತಹ ಈ ಚಿತ್ರ ಆಗಸ್ಟ್ 14ರಂದು ತೆರೆ ಕಂಡಿದೆ. ತಮಿಳುನಾಡಿನಲ್ಲಿ ಬೆಳಗ್ಗೆ 9 ಗಂಟೆಗೆ ಸ್ಪೆಷಲ್ ಆದಂತಹ ಶೋ ಕೂಡ ಇತ್ತು. ಇನ್ನು ಈ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ರಜನಿಗಾಗಿಯೇ ಮಾಡಿದಂತಹ ಸಿನಿಮಾ ಇದಾಗಿದ್ದು ಒನ್ ಮ್ಯಾನ್ ಆರ್ಮಿಯಾಗಿ ರಜನಿ ಈ ಸಿನಿಮಾದಲ್ಲಿ ಮಿಂಚಿದ್ದಾರೆ. ಆದ್ರೆ ವಿಲನ್ ಪಾತ್ರಕ್ಕೆ ನಾಗಾರ್ಜುನ ಸೂಕ್ತ ಅನ್ಸಿಲ್ಲ. ವಿಲನ್ ಪಾತ್ರಕ್ಕೆ ಇನ್ನೂ ಸಹ ಪವರ್ ಇರಬೇಕಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ತಮ್ಮ ಪಾತ್ರಕ್ಕಿಂತ ಚೆನ್ನಾಗಿ ನಟನೆ ಮಾಡಿ ಪ್ರೇಕ್ಷಕರ ಮನಗೆದ್ದಂತಹ ಸೌಬಿನ್ಗೆ ವಿಲನ್ ಪಾತ್ರವನ್ನ ಕೊಡ್ಬೋದಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೌಬಿನ್ ಶಾಹಿರ್ ಬರುವಂತಹ ಪ್ರತಿ ದೃಶ್ಯವೂ ಸಹ ಪ್ರೇಕ್ಷಕರಿಗೆ ಹಬ್ಬನೇ ಸರಿ. ಜೈಲರ್ನಲ್ಲಿ ವಿಜಯ್ಗೆ ವಿಲನ್ ಆಗಿ ಮಲಯಾಳಂ ನಟ ವಿನಾಯಕ್ನ ಹೇಗೆ ಸೂಕ್ತವಾಗಿದ್ರೋ ಹಾಗೆ ಸಹ ಕೂಲಿ ಚಿತ್ರದಲ್ಲಿ ರಜನಿಗೆ ಸೌಬಿನ್ ವಿಲನ್ ಆಗಿ ಸೂಕ್ತವಾಗಿದ್ರು. ಅಷ್ಟರ ಮಟ್ಟಿಗೆ ಈ ಚಿತ್ರದಲ್ಲಿ ತಮ್ಮ ನಟನೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಮೋನಿಕಾ ಹಾಡ್ನಲ್ಲಂತೂ ಪೂಜಾ ಹೆಗ್ಡೆಗಿಂತ ಸೌಬಿನ್ ಡ್ಯಾನ್ಸೇ ಹೆಚ್ಚು ಸದ್ದು ಮಾಡ್ತಿದೆ. ಇತ್ತೀಚೆಗೆ ಸೌಬಿನ್ ನಟನೆಗೆ ತಮಿಳು ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಮೊದಲು ಮಂಜು ಮೇಲ್ ಬಾಯ್ಸ್ ಚಿತ್ರದಲ್ಲೂ ಸಹ ಸೌಬಿನ್ ತಮ್ಮ ನಟನೆಯಿಂದ ಮಿಂಚಿದ್ರು. ಇನ್ನು ಹೀರೋ, ಪೋಷಕ ಪಾತ್ರ, ಅತಿಥಿ ಪಾತ್ರ ಹೀಗೆ ಎಲ್ಲದರಲ್ಲೂ ಸಹ ಎಚ್ಚರಿಕೆಯಿಂದ ಆಯ್ಕೆ ಮಾಡುವಂತಹ ಲೋಕೇಶ್ ವಿಲನ್ ಪಾತ್ರಕ್ಕೆ ಇನ್ನೂ ಸಹ ಹೆಚ್ಚಾಗಿ ಶ್ರಮವನ್ನ ಹಾಕಿದ್ರೆ ಚಿತ್ರಕ್ಕೆ ಇನ್ನಷ್ಟು ಪವರ್ ಸಿಗ್ತಾ ಇತ್ತು. ಪೋರ್ಟ್ ಮಾಫಿಯಾ ಡಾನ್ ಆಗಿ ನಟಿಸಿರುವಂತಹ ನಾಗಾರ್ಜುನ್ ಪೋರ್ಟ್ನಲ್ಲಿ ಅಕ್ರಮ ವ್ಯವಹಾರ ಮಾಡ್ತಾ ಇರ್ತಾರೆ. ಅವರ ಜೊತೆ ಸೌಬಿನ್ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಈ ಅಕ್ರಮದ ಬಗ್ಗೆ ಪೊಲೀಸರು ರಹಸ್ಯ ಕಾರ್ಯಾಚರಣೆ ಮಾಡ್ತಾ ಇರ್ತಾರೆ. ಇಂಥವನ್ನ ಹುಡುಕಿ ಕೊಲ್ಲೋದು ದಯಾಳನ್ ಪಾತ್ರದ ಸೌಬಿನ್ ಕೆಲಸ ಆಗಿರುತ್ತೆ. ರಜನಿ ಫ್ರೆಂಡ್ ರಾಜಶೇಖರ್ನ ದಯಾಳ್ ಕೊಲ್ತಾನೆ. ರಾಜಶೇಖರ್ ದೇಹ ನೋಡೋದಕ್ಕೆ ರಜನಿ ಬರ್ತಾರೆ. ಆದ್ರೆ ರಾಜಶೇಖರ್ ಮಗಳು ಪ್ರೀತಿ ರಜನಿಯನ್ನ ತಡಿತಾಳೆ. ಮಾಫಿಯಾದಿಂದ ರಾಜಶೇಖರ್ ಸಾವು. ಪ್ರೀತಿ ಮತ್ತು ಆಕೆ ತಂಗಿ ಅಪಾಯ ಇರೋದನ್ನ ತಿಳಿದ ರಜನಿ ಅವರನ್ನ ರಕ್ಷಿಸೋದಕ್ಕೆ ಮುಂದಾಗ್ತಾರೆ. ಇನ್ನು ತಮ್ಮ ಫ್ರೆಂಡ್ ಫ್ಯಾಮಿಲಿಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಕೂಡ ಇರ್ತಾರೆ. ಇತ್ತ ಸೈಮನ್ ಅಕ್ರಮ ವ್ಯವಹಾರ, ದಯಾಳ್ ಕೊಲೆಗಳು ಮುಂದುವರಿತಾನೆ ಇರುತ್ತೆ. ಸೈಮನ್ ಕಂಪ್ನಿಯಲ್ಲಿ ಕೆಲಸ ಮಾಡುವವರು ಸಹ ಸಾಯ್ತಾ ಇರ್ತಾರೆ. ಕೊನೆಗೆ ಸೈಮನ್ ಆಟಕ್ಕೆ ರಜನಿ ಬ್ರೇಕ್ ಹಾಕ್ತಾರಾ ಇಲ್ವಾ ಅನ್ನೋದೇ ಈ ಕೂಲಿಯ ಕತೆ ಆಗಿರುತ್ತೆ. ಇಂಥ ಕತೆಗಳು ತಮಿಳು ಸಿನಿಮಾದಲ್ಲಿ ಬಂದಿದ್ರೂ ಸಹ ಕೂಲಿ ಚಿತ್ರವನ್ನ ವಿಭಿನ್ನವಾಗಿ ದೊಡ್ಡ ತಾರಾಗಣದೊಂದಿಗೆ ಲೋಕೇಶ್ ಮಾಡಿದ್ದಾರೆ. ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗಿದೆ. ಈ ಪೈಕಿ ಸೌಬಿನ್ ಶಾಹಿರ್ ಹಲವರಿಗೆ ಅಚ್ಚರಿಯನ್ನ ನೀಡಿದ್ದಾರೆ. ಕಾಮಿಡಿ ಸೇರಿದಂತೆ ಹಲವು ಪಾತ್ರಗಳನ್ನ ನಿಭಾಯಿಸಿದ್ದು ಸೌಬಿನ್ ಕೂಲಿ ಸಿನಿಮಾದಲ್ಲಿನ ನಟನೆ ಹಲವರಿಗೆ ಅಚ್ಚರಿಯನ್ನೇ ಕೊಟ್ಟಿದೆ. ಅಭಿಮಾನಿಗಳಿಗಂತೂ ರಸದೌತಣವೇ ಸರಿ. ರಜನಿಕಾಂತ್ ನಂತರ ಸೌಬಿನ್ ಶಾಹಿರ್ ಅವರ ನಟನೆ ಮತ್ತೆ ನೃತ್ಯದ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ. ಚಿತ್ರದಲ್ಲಿ ಸೌಬಿನ್ ಅವರ ಪಾತ್ರ ಮಾತ್ರ ಗಮನಾರ್ಹವಾಗಿ ಇದೆ. ಇದೀಗ ಸೌಬಿನ್ ಹೊಸ ಕಾರನ್ನ ಕೂಡ ಖರೀದಿ ಮಾಡಿದ್ದಾರೆ. ಆ ಸಮಯದಲ್ಲಿ ತೆಗೆದಂತ ಫೋಟೋಗಳು ಸಹ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ.